ನಮಸ್ಕಾರ ಸ್ನೇಹಿತರೆ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಮತ್ತು ಗೀತಾ ಶಿವರಾಜ್ ಕುಮಾರ್ ಕಬಿನಿ ಕಾಡಿನಲ್ಲಿ ಸಾಕಷ್ಟು ಸಮಯ ಕಳೆದಿದ್ದಾರೆ. ಅರಣ್ಯದ ನೈಜ ಸೌಂದರ್ಯವನ್ನ ಎಂಜಾಯ್ ಮಾಡಿದ್ದಾರೆ. ದೂರ ದೂರಕ್ಕೆ ಸಫಾರಿ ಹೋಗಿ ಪ್ರಾಣಿ ಪಕ್ಷಿಗಳನ್ನ ಕಂಡು ಖುಷಿ ಪಟ್ಟಿದ್ದಾರೆ. ಕಾಡಿಗೆ ಶಿವರಾಜ್ ಕುಮಾರ್ ಬರ್ತಾರೆ ಅಂತ ಗೊತ್ತಾಗಿದ್ದೇ ತಡ ಕಾಡಂಚಿನ ಹಳ್ಳಿಗಳ ಮಕ್ಕಳು ಶಿವಣ್ಣ ದಂಪತಿಯನ್ನ ಸ್ವಾಗತಿಸೋಕೆ ಸಜ್ಜಾಗಿದ್ದರು. ಮಕ್ಕಳ ಜೊತೆಗಿನ ಮಕ್ಕಳಾಗಿ ಶಿವಣ್ಣ ಈ ಒಂದು ವಿಶೇಷ ಕ್ಷಣವನ್ನ ಎಂಜಾಯ್ ಮಾಡಿದ್ದಾರೆ. ಈ ಗಳಿಗೆಯ ಒಂದು ವಿಡಿಯೋ ಹೆಚ್ಚು ಇಷ್ಟ ಆಗುತ್ತದೆ, ಹೆಚ್ಚು ಶೇರ್ ಕೂಡ ಆಗುತ್ತಿದೆ. ಇದರ ಇನ್ನಷ್ಟು ವಿವರ ಇಲ್ಲಿದೆ ನೋಡಿ. ಕಾಡಂಚಿನ ಮಕ್ಕಳನ್ನ ಕಂಡ ಕೂಡಲೇ ಶಿವಣ್ಣ ತುಂಬಾನೇ ಖುಷಿಯಾಗಿದ್ರು. ಅದೆಷ್ಟು ಅಂದ್ರೆ ಮಕ್ಕಳ ಜೊತೆಗೆ ಮಕ್ಕಳಾದ್ರು. ಮಕ್ಕಳ ಖುಷಿಯನ್ನ ನೋಡಿದ ಶಿವಣ್ಣ ಅವರ ಕೈಕುಲುಕಿದರು. ಅವರು ಪ್ರೀತಿಯಿಂದ ಕೊಟ್ಟ ಹೂವನ್ನ ಸ್ವೀಕರಿಸಿದರು. ಇದು ಕಬಿನಿ ಕಾಡಿನಲ್ಲಿ ಕಂಡುಬಂದ ಅದ್ಭುತ ದೃಶ್ಯ ಅಂತಲೂ ಬಣ್ಣಿಸಬಹುದು. ಮೊನ್ನೆ ಶಿವರಾಜ್ ಕುಮಾರ್ ಮತ್ತು ಗೀತಾ ಶಿವರಾಜ್ ಕುಮಾರ್ ಕಾಡಿಗೆ ಹೋಗಿದ್ದರು. ಅದು ಕಬಿನಿ ಕಾಡಿಗೆನೆ ಹೋಗಿದ್ದರು. ಸಾಮಾನ್ಯವಾಗಿ ಕನ್ನಡ ಸಿನಿಮಾ ತಾರೆಯರು ಎಲ್ಲಿಗೆ ಬಂದು ಹೋಗ್ತಾರೆ, ಕಾಡಿನ ನಿಸರ್ಗ ಸೌಂದರ್ಯವನ್ನ ಸವಿದು ಹೋಗುತ್ತಾರೆ. ಗೀತಾ ಶಿವರಾಜ್ ಕುಮಾರ್ ಮೊನ್ನೆ ಜೂನ್ 22ರಂದು ಜನ್ಮದಿನ ಸೆಲೆಬ್ರೇಟ್ ಮಾಡಿಕೊಂಡರು. ಆದರೆ ಈ ಒಂದು ಸೆಲೆಬ್ರೇಷನ್ ಕಬಿನಿ ಕಾಡಿನಲ್ಲೂ ಆಗಿತ್ತು. ಕೇಕ್ ಕಟ್ ಮಾಡಿರೋ ವಿಡಿಯೋಗಳು ಹರಿದಾಡಿದ್ದವು. ಜೊತೆಯಾಗಿಯೇ ಸಫಾರಿ ಹೊರಟಿರೋ ಫೋಟೋಗಳು ಗಮನ ಸೆಳೆದವು. ಕಬಿನಿ ಕಾಡಿನಲ್ಲಿ ಸಾಕಷ್ಟು ಪ್ರಾಣಿಗಳಿವೆ. ಹುಲಿ ಇದೆ, ಆನೆಗಳಿದೆ, ಇತರ ಪ್ರಾಣಿ ಪಕ್ಷಿಗಳು ನಿಮ್ಮ ಗಮನ ಸೆಳೆಯುತ್ತಿದೆ. ಇತ್ತೀಚೆಗೆ ಡಾಲಿ ಧನಂಜಯ್ ಮತ್ತು ಧನ್ಯತಾ ಜೊತೆಯಾಗಿಯೇ ಕಬಿನಿ ಕಾಡಿನಲ್ಲಿ ಸಫಾರಿ ಹೋಗಿದ್ದರು. ಈಗ ಶಿವರಾಜ್ ಕುಮಾರ್ ಮತ್ತು ಗೀತಾ ಶಿವರಾಜ್ ಕುಮಾರ್ ದಂಪತಿ ಜೊತೆಗೆ ಸಫಾರಿ ಹೋಗಿದ್ದಾರೆ. ಶಿವರಾಜ್ ಕುಮಾರ್ ಈ ವರ್ಷದ ಗೀತಾ ಶಿವರಾಜ್ ಕುಮಾರ್ ಜನ್ಮದಿನವನ್ನ ಈ ರೀತಿ ಸೆಲೆಬ್ರೇಟ್ ಮಾಡಿದ್ದಾರೆ. ಈಗಾಗಲೇ ಹೇಳಿದಂತೆ ಈ ಒಂದು ಕ್ಷಣದ ಫೋಟೋಗಳು ಮತ್ತು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಗಮನ ಸೆಳೆಯುತ್ತಿವೆ ಅಂತಲೇ ಹೇಳಬಹುದು. ಸ್ನೇಹಿತರೆ, ಈ ದಂಪತಿಯ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.